ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಮಶಪ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಂತೂ ಅನ್ನಕ್ಕೂ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಬೇಕಾದರೆ ನೀವು ಒಂದ್ಸತಿ ಈ ರೀತಿ ರಸಮ್ ಟ್ರೈ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಈ ವಿಡಿಯೋದಲ್ಲೇ ನೋಡ್ತೀನಿ ರಸಮ್ ಹೇಗೆ ತೆಗೆಯೋದು ಅಂತ ನೋಡಿ. ಇದಕ್ಕೆ ನಾನು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮಿಕ್ಸಿ ಸೊಪ್ಪು ಕೊಟ್ಟಿರ್ತಾರೆ ಮಶಪ್ಪು ಅಂತಂದರೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಮತ್ತು ಎಣ್ಣೆ ಸೊಪ್ಪು ಮನೆ ಹತ್ರ ಇರೋದೇ ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಇಲ್ಲಿ ಸ್ವಲ್ಪ ಚಕೋತ ಸೊಪ್ಪು ಮತ್ತು ಉಳ್ಬಸ್ಲೆ ಸೊಪ್ಪು ಅಂತೀವಲ್ಲ, ಹುಳಿ ಸೊಪ್ಪು, ಅದನ್ನು ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ನಾನು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೋಬೇಕು, ಜಾಸ್ತಿ ಉದ್ದುದ್ದ ಇರಬಾರ್ದು ಈ ಸೊಪ್ಪು. ಈ ಕಡೆ ಹಸಿಮೆಣ್ಸಿಕಾಯಿ, ಟೊಮೊಟೊ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ನಾವು ಸೀಳಿಸಿ ಹಾಕ್ಕೋಬೇಕು, ಇದು ಹಿಂಗೆ ಫುಲ್ ಇರೋದನ್ನೇ ಹಾಕ್ಕೋಬಾರ್ದು ನಾವು ಅದನ್ನು. ಈ ಕಡೆ ನಾನು ಸೊಪ್ಪು ಕಟ್ ಮಾಡ್ಕೊಳ್ಳೋದ್ರೊಳಗಡೆ ನೀರು ಇಟ್ಕೊಂಡಿದ್ದೆ. ನಾನಿಲ್ಲಿ ನೀರು ಕಾಯ್ತಾ ಇರುವಾಗೇ ಇದಕ್ಕೆ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ನಾವು ಬೇಕಾದ್ರೆ ತಣ್ಣೀರಲ್ಲಿ ಸಮೇತ ಹಾಕ್ಕೋಬೋದು. ನಾನು ಹಿಂಗೆ ಸೊಪ್ಪು ಕಟ್ ಮಾಡ್ಕೊತಿದ್ನಲ್ಲ ಆ ಟೈಮಲ್ಲೇ ನಾನು ತೊಗರಿಬೇಳೆ ಹಾಕ್ಕೊಳಕ್ಕಾಗುತ್ತೆ ನೀರು ಇಟ್ಕೊಂಡಿದ್ದೀನಿ. ಇಲ್ಲಿ ಇಲ್ಲಿ ತೊಗರಿಬೇಳೆನ ಸ್ವಲ್ಪ ಜಾಸ್ತಿ ಬಳಸಿದ್ದೀನಿ, ನೀವು ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು. ನಮ್ಗೆ ಯಾಕಂದರೆ ಜಾಸ್ತಿ ಬೇಕು ಸಾಂಬಾರು ಅಂತ ನಾನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣ್ಸಿಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಂದು 5-6 ಸ್ಪೂನಷ್ಟು ಬೇಳೆ ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸೊಪ್ಪೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೆ, ಒಂದು 2 ಸತಿ ವಾಶ್ ಮಾಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಬೇಳೆ ಸಾರಿನ ಪುಡಿ ಅಂತ ಹೇಳಿದ್ನಲ್ಲ, ಅದು ನಮ್ಮ ಮನೆಯಲ್ಲೇ ಮಾಡಿರೋ ಅಂಥದ್ದು. ಕೆಲವರೆಲ್ಲ ಒಣಮೆಣ್ಸಿಕಾಯಿ ಮಿಕ್ಸ್ ಮಾಡ್ತಾರೆ ಬೇಳೆಕಾಳಲ್ಲಿ ಹಾಕಿ. ನಾನಿಲ್ಲಿ ಒಣಮೆಣ್ಸಿಕಾಯಿ ಮಿಕ್ಸ್ ಮಾಡದೇ ಇರೋದನ್ನು ಹಾಕಿದ್ದೀನಿ ಅಷ್ಟೇ ಇದರಲ್ಲಿ. ಈಗ ಬಿಸಿ ನೀರಿತ್ತಲ್ವ ಹೇಗಿದ್ರು ಅದು ಹಂಗೆ ಸೊಪ್ಪೆಲ್ಲ ಹಾಕ್ಬಿಟ್ರೆ ಬೇಗ ಎಲ್ಲ ಮಗಚ್ಬಿಟ್ರೆ ಬೇಗನೆ ಇದಾಗುತ್ತೆ ಅದು. ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥರ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊತೀನಿ ಇದನ್ನು ನಾನು. 2 ವಿಷಲ್ ಸಾಕು ಇದಕ್ಕೆ ಸಾಂಬಾರಿಗೆ, ಬೇಗನೆ ಆಗುತ್ತೆ. ಈಗ 2 ವಿಷಲ್ ಬಂದಿರೋ ಅಂತಂದರೆ ನಾನು ಇನ್ನೂ ಏರ್ ಪ್ರೆಷರ್ ಎಲ್ಲ ಹೋಗೋ ತನಕ ಬಿಡ್ದಂಗೆ ನಾನು ಸ್ವಲ್ಪ ಇದ್ದಂಗೆ ಪ್ರೆಷರ್ ತೆಗಿತಾ ಇದ್ದೀನಿ. ಬೇಳೆ ಜಾಸ್ತಿ ಸ್ಮ್ಯಾಶ್ ಆಗೋದು ಬೇಡವಾ ಅಲ್ವಾ, ಅದಕ್ಕೆ ನಾನು ಈ ಥರ ತೆಗೊತಾ ಇದ್ದೀನಿ. ನೀವು ಬೇಕಾದ್ರೆ ಎಲ್ಲ ತಣ್ಣಗೆ ಆದಮೇಲೆ ಸಹ ತೊಗೋಬೋದು. ನೋಡಿ, ತರಕಾರಿ ಎಲ್ಲ ಮೇಲೆ ಬಂದು ಬೇಳೆ ಎಲ್ಲ ಕೆಳಗಡೆ ಇದೆ. ಅಷ್ಟರಲ್ಲಿ ನಾವು ಒಗ್ಗರಣೆ ಇಟ್ಕೊಂಡ್ಬಿಡೋಣ. ಇಲ್ಲೊಂದು ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಬೇಗನೆ ಆಗುತ್ತೆ, ಒಂದು ಅರ್ಧ ಗಂಟೆ ಒಳಗಡೆ ಮಾಡಿಬಿಡ್ಬೋದು ಈ ಸಾಂಬಾರನ್ನ. ನೋಡಿ, ಇಲ್ಲಿ ಸಾಸಿವೆ ಹಾಕಿದ್ನಲ್ವ, ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗ್ತಾ ಇರಲಿ. ಈಗ ಈ ಕಡೆ ಈರುಳ್ಳಿ ಫ್ರೈ ಆಗೋದ್ರೊಳಗಡೆ ನಾವು ಇದನ್ನು ಒಂದು ಜಾಲರ ಸಹಾಯದಿಂದ ಬಸ್ಕೊಳ್ಳೋಣ. ಅಷ್ಟರಲ್ಲಿ ನೋಡಿ ಬೇಳೆ ಎಲ್ಲ ಈ ಥರ ತಿರುಗಿಕೊಳ್ತಾ ಇದ್ದೀನಿ ನಾನಿಲ್ಲಿ. ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ. ಈಗ ಇಷ್ಟ ಆದರೆ ಸಾಕು. ಪ್ಲೇಟ್ ಹಾಕಿ ಈ ಥರ ಬಸಿಯೋದಕ್ಕಿಂತ ಈಸಿಯಾಗಿ ನಾವು ಈ ಥರ ಒಂದು ಜಾಲರ ಅಡ್ಡ ಇಟ್ಕೊಂಡು ಸೋಸ್ಬಿಟ್ರೆ ಈಸಿ ಆಗುತ್ತೆ ತುಂಬಾ ನಮಗೆ. ಒಂದೊಂದು ಬೇಳೆಕಾಳು ಬೀಳುತ್ತೆ, ಆಮೇಲೆ ಸಹ ನಾವು ಸೋಸ್ಕೋಬೋದು ಬೇಕಾದರೆ ಅದನ್ನು. ನೋಡಿ, ಈ ಕಡೆ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಇದೆ ಅಲ್ವಾ. ಸ್ವಲ್ಪ ಇದು ಫ್ರೈ ಆದ ತಕ್ಷಣ ಇದು ಮಾಡಿ ರಸಮ್ ಬಗ್ಸ್ಕೊಂಡಿದ್ನಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರಸಮ್. ಈ ಥರ ಈ ಟೈಮಲ್ಲೇ ತೆಗೆದಿಟ್ಕೊಂಡ್ಬಿಡ್ಬೇಕು ನಾವು. ನೋಡ್ಸಿದ್ನಲ್ಲ ರಸಮನ್ನು ಮೊದಲೇ ವಿಡಿಯೋ ತಿನ್ನುವಾಗ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಈ ಥರ ತೆಗೆದು ನೋಡಿ, ರಸಮ್ಮು ತಿನ್ಬೋದು. ಬೇಕಾದ್ರೆ ನಿಮ್ಗೆ ಇಷ್ಟ ಆಗಲಿ ಅಂದರೆ ಮತ್ತೆ ಮಶಪ್ಪು ಮಿಕ್ಸ್ ಮಾಡ್ಕೋಬೋದು ಇದನ್ನು ನಾವು. ನೋಡಿ, ಇಷ್ಟು ರಸಮ್ನ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ನನ್ನ ಮಕ್ಕಳಿಗೆಲ್ಲ ತುಂಬ ಇಷ್ಟ ಅದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಈ ಬೇಳೆ ಎಲ್ಲ ಇತ್ತಲ್ಲ ಅದನ್ನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಕೆಲವರೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾರೆ, ಕೆಲವರೆಲ್ಲ ಮಸಿಯೋ ಕೋಲಿಂದ ಮಸಿತಾರೆ. ಇಲ್ಲಿ ಸ್ಮ್ಯಾಶರೇ ಈಸಿ ಅಲ್ವಾ, ಅದಕ್ಕೆ ಈ ಥರ ಮಸ್ಕೊಳ್ತಾ ಇದ್ದೀನಿ ನಾನೆಲ್ಲ ಸ್ಮ್ಯಾಶರಿಂದ. ನೀಟಾಗಿ ಬೇಳೆ, ಸೊಪ್ಪು, ಟೊಮೊಟೊ ಎಲ್ಲ ಹಾಕಿರ್ತೀವಲ್ವ, ನೀಟಾಗಿ ಎಲ್ಲ ಇದಾಗಬೇಕದು. ಅಷ್ಟು ಫೈನ್ ಆಗೋ ತನಕ ಸ್ಮ್ಯಾಶ್ ಮಾಡ್ಕೋಬೇಕು ನಾವು. ಹೇಳಿದ್ನಲ್ಲ, ಹಸಿಮೆಣ್ಸಿಕಾಯಿ ಸಹಿತ ನಾವು ಉಂಡೆ ಉಂಡೆ ಹಾಕಬಾರ್ದು, ಅದನ್ನು ಸೀಳ್ಸಿನೇ ಹಾಕ್ಕೊಂಡಿರ್ಬೇಕು, ಹಂಗಾರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಾಂಬಾರು ಕಾರ್ಚ್ ಬಂದುಬಿಡುತ್ತೆ ನಾವು ಹಸಿಮೆಣ್ಸಿಕಾಯಿ ಹಾಗೆ ಹಾಕೋದ್ರಿಂದ. ಇದಕ್ಕೆ ಇವಾಗ ಬೇಳೆ ಎಲ್ಲ ಸ್ಮ್ಯಾಶ್ ಮಾಡಿದ್ವಲ್ಲ ರಸಮ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಕುಕ್ಕರೆಲ್ಲ ಇತ್ತಲ್ವ ಅದನ್ನೆಲ್ಲ ತೊಳೆದು ಸಹ ಅದನ್ನು ನೀರು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಾನು ಮನೇಲಿ ಕುಷ್ಕಾಗೆ ಯೂಸ್ ಮಾಡ್ತೀನಿ. ಮತ್ತು ಅನ್ನ ಸಾಂಬಾರು ಮುದ್ದೆಗೆಲ್ಲ ತಿಂದು ಮತ್ತೆ ಮಿಕ್ಕಿದ್ರೆ ಅದನ್ನು ನಾವು ಕುಷ್ಕ ರೈಸ್ಗೆ ಚೆನ್ನಾಗಿರುತ್ತೆ ಅದು. ಮತ್ತು ರೊಟ್ಟಿಗೆ ಸಹ ಯೂಸ್ ಮಾಡ್ಕೋ, ತುಂಬ ಚೆನ್ನಾಗಿರುತ್ತೆ ಇದು. ನಾವು ಒಗ್ಗರಣೆ ಇಟ್ಟ ತಕ್ಷಣವೇ ಈ ಥರ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಂಬಾರು ನಾವು ಸಾಯಂಕಾಲ ತನಕ ಇಟ್ಟರೂ ಸಹ ಕೆಡೋದಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ನೋಡಿ ಈ ಥರ ರಸಮ್ ಅಂತೂ ನೋಡ್ಸಿದ್ನಲ್ಲ, ಇದನ್ನಂತೂ ಅನ್ನಕ್ಕೆ ಹಾಕೊಂಡು ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಬೇಕಾದರೆ ಒಮ್ಮೆ ಟ್ರೈ ಮಾಡಿ. ಇದನ್ನು ಸಹ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನಾನು ಬೆಳಗ್ಗೆ ಸೋರೆಕಾಯಿ ರೊಟ್ಟಿ ಮಾಡ್ಕೊಂಡಿದ್ದೆ, ಅದು ಸಹ ಚೆನ್ನಾಗಿತ್ತು ತುಂಬ. ಇದು ಕಾಂಬಿನೇಷನ್ ಪಪ್ಪುನೇ ಚೆನ್ನಾಗಿ ರೊಟ್ಟಿಗಳಿಗೆಲ್ಲ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ.